ಚಿನ್ನಕಳ್ಳ ಸಾಗಾಣಿಕೆ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿರುವಂತಹ ರನ್ಯಾರಾವ್ ಪತಿ ಜತಿನ್ನನ್ನ ಇಡಿ ಅಧಿಕಾರಿಗಳು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಜತಿನ್ ಮನೆ ದಾಳಿ ಬೆನ್ನಲ್ಲೇ 3 ಗಂಟೆಗಳ ಕಾಲ ವಿಚಾರಣೆ ನಡೆಸಲಾಗಿದೆ. ಮನೆಯಲ್ಲಿ ರನ್ಯಾ ಹೇಗಿದ್ಲು, ವ್ಯವಹಾರ ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ಅಕ್ರಮವಾಗಿ ಚಿನ್ನ ಸಾಗಿಸುತ್ತಿದ್ದ ನಟಿ ರನ್ಯಾರಾವ್ ಬಂಧನಕ್ಕೊಳಗಾದಂತಹ ಪ್ರಕರಣ ಸಂಬಂಧ ರನ್ಯಾ ಸಲ್ಲಿಸಿದ್ದ ಜಾಮೀನು ಅರ್ಜಿಯ ಆದೇಶ ಎಂದು ಪ್ರಕಟವಾಗಲಿದೆ. ಬೆಂಗಳೂರಿನ ಆರ್ಥಿಕ ಅಪರಾಧಗಳ ನ್ಯಾಯಾಲಯ ತೀರ್ಪು ನೀಡಲಿದೆ. ಜಾಮೀನು ಸಿಕ್ಕರೂ ಕೂಡ ರನ್ಯಾ ಹೊರಬರೋದು ಡೌಟ್ ಎನ್ನಲಾಗಿದೆ. ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ 2ನೇ ಆರೋಪಿ ತರುಣ್ ರಾಜುಗೆ 14 ದಿನ ಜೈಲು ನೀಡಲಾಗಿದೆ. ತರುಣ್ ಕಸ್ಟಡಿ ಅವಧಿ ಮುಗಿದ ಹಿನ್ನೆಲೆ ಜಡ್ಜ್ ಮನೆಗೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ನೀಡುವಂತೆ ಡಿಆರ್ಐ ಅಧಿಕಾರಿಗಳು ಕೋರಿದರು. ಹೀಗಾಗಿ 14 ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಿ ಜಡ್ಜ್ ಆದೇಶ ನೀಡಿದ್ದಾರೆ. ಶಿವಮೊಗ್ಗ ಗ್ರಾಮಾಂತರ ಮತ್ತು ಭದ್ರಾವತಿ ತಾಲೂಕಿನ ಭದ್ರಾ ನದಿ ತೀರದಲ್ಲಿ ಅಕ್ರಮ ಮರಳುಗಾರಿಕೆ ಎಗ್ಗಿಲ್ಲದೆ ನಡೀತಿದೆ. ರಾಜಾರೋಷವಾಗಿ ದಂಧೆ ನಡೀತಿದ್ರೂ ಕೂಡ ಕಂದಾಯ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಪೊಲೀಸರು ಕೂಡ ಕಣ್ಣು ಮುಚ್ಚಿ ಕೂತಿದ್ದಾರೆ. ಅಕ್ರಮ ಮರಳುಗಾರಿಕೆಯಲ್ಲಿ ಪ್ರಭಾವಿಗಳು ಭಾಗಿಯಾಗಿರುವ ಆರೋಪ ಕೇಳಿಬಂದಿದೆ. ಚಿಕ್ಕಮಗಳೂರಿನಲ್ಲಿ ಕಾಡಾನೆ ಹಾವಳಿ ಹೆಚ್ಚಾಗಿದೆ. ನಲ್ಲೂರು ಮತ್ತಾವರ ಗ್ರಾಮದಲ್ಲಿ ಒಂಟಿ ಸಲಗ ಓಡಾಡಿದ್ದು ಮನೆ ಮುಂದೆ ನಿಲ್ಲಿಸಿದ್ದ ಕಾರಿನ ಮೇಲೆ ದಾಳಿ ಮಾಡಿದೆ. ನಗರಕ್ಕೆ ಬಾರದಂತೆ ಇಟಿಎಫ್ ಅರಣ್ಯ ಇಲಾಖೆ ಸಿಬ್ಬಂದಿ ಕಾರ್ಯಾಚರಣೆ ನಡೆಸ್ತಾ ಇದ್ರು. ಕಾಡಾನೆಗಳು ನಗರಕ್ಕೆ ಎಂಟ್ರಿ ಕೊಡ್ತಾ ಇವೆ. ಗದಗ ನಗರದ ಕಲಾಮಂದಿರ ರಸ್ತೆಯಲ್ಲಿ ಖದೀಮನೊಬ್ಬ ಹಾಡಹಗಲೇ ಬೈಕ್ ಕದ್ದಿದ್ದಾನೆ. ಬೈಕ್ ಪಾರ್ಕ್ ಮಾಡಿ ಸ್ನೇಹಿತನ ಜೊತೆ ಮಾತನಾಡ್ತಿದ್ದಾಗ ಕ್ಯಾಬ್ ಧರಿಸಿದ್ದಂಥ ವ್ಯಕ್ತಿ ಕೈಚಳಕ ತೋರಿದ್ದಾನೆ. ಬೈಕ್ ಕಳ್ಳತನದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಸ್ನೇಹಿತನ ಹುಟ್ಟುಹಬ್ಬ ಆಚರಣೆಗಾಗಿ 21 ಲಕ್ಷದ ಥಾರ್ ಜೀಪ್ ಕಳವು ಮಾಡಿದ್ದಂಥ ವ್ಯಕ್ತಿ ಪೊಲೀಸರ ಅತಿಥಿಯಾಗಿದ್ದಾನೆ. ಜೀಪ್ನ ಮಾಲೀಕ ಸಾವನ್ನಪ್ಪಿದ್ದು ಆ ಜೀಪನ್ನು ಕಳವು ಮಾಡಿ ಮಾರಾಟ ಮಾಡಲು ಯತ್ನಿಸಿದಾಗ ತುಳಸಿರಾಮ್ ಎಂಬಾತ ಸಿಕ್ಕಿಬಿದ್ದಿದ್ದಾನೆ. ಗೆಳೆಯ ಶುಭಂ ಹುಟ್ಟುಹಬ್ಬ ಆಚರಣೆಗಾಗಿ ಜೀಪ್ ಕಳವು ಮಾಡಿದ್ದಾಗಿ ವಿಚಾರಣೆ ವೇಳೆ ತಪ್ಪೊಪ್ಪಿಕೊಂಡಿದ್ದಾನೆ. ಬಿಹಾರದ ನಳಂದ ಜಿಲ್ಲೆಯ ಆಭರಣ ಮಳಿಗೆಯಲ್ಲಿ ಚಿನ್ನ ಕಳವು ಯತ್ನ ಮಾಡಲಾಗಿದೆ. ಗ್ರಾಹಕರ ಸೋಗಿನಲ್ಲಿ ಬಂದ 2 ಮಹಿಳೆಯರು ಚಿನ್ನದ ಉಂಗುರ ತೋರಿಸಿ ಎಂದಿದ್ದಾರೆ. ಪರಿಶೀಲನೆ ನೆಪದಲ್ಲಿ ಉಂಗುರವನ್ನ ಬಾಯಿಗೆ ಹಾಕೊಂಡಿದ್ದಾರೆ. ಬಳಿಕ ಖರೀದಿ ಮಾಡದೆ ಮಹಿಳೆಯರು ಹೋಗ್ತಿದ್ದಾಗ ಅಂಗಡಿಯವನಿಗೆ ಅನುಮಾನ ಬಂದಿದೆ. ಕೂಡಲೇ 2 ಮಹಿಳೆಯರನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಲಾಗಿದೆ. ಗುಜರಾತ್ನ ಸೂರತ್ನಲ್ಲಿ ಕಳ್ಳರು ಎಟಿಎಂಗೆ ಕನ್ನ ಹಾಕಿದ್ದಾರೆ. ಗ್ಯಾಸ್ ಕಟರ್ ಬಳಸಿ ಎಟಿಎಂ ಯಂತ್ರ ಒಡೆದು 18 ಲಕ್ಷ ರೂಪಾಯಿ ದೋಚಿದ್ದಾರೆ. ಜಹಾಂಗೀರ್ಪುರದ ಎಟಿಎಂ ಕೇಂದ್ರದಲ್ಲಿ ಈ ಘಟನೆಯಾಗಿದೆ. ಎಟಿಎಂಗೆ ಪ್ರವೇಶ ಮಾಡಿದಂಥ ಕಳ್ಳರು ಸಿಸಿ ಕ್ಯಾಮೆರಾವನ್ನ ಬ್ಲಾಕ್ ಟೇಪ್ ಹಾಕಿದ್ದಾನೆ. ಅದಕ್ಕೆ ಕ್ಯಾಮೆರಾಕ್ಕೆ ಅಲಾರಾಮ್ ಬಂದ್ ಮಾಡಿ ಗ್ಯಾಸ್ ಕಟರ್ನಿಂದ ಎಟಿಎಂ ಯಂತ್ರ ಒಡೆದು ದುಡ್ಡು ಹೊಡೆದಿದ್ದಾರೆ. ದೇಶಾದ್ಯಂತ ಹೋಳಿ ಹಬ್ಬವನ್ನ ಸಂಭ್ರಮ ಸಡಗರದಿಂದ ಆಚರಿಸಲಾಗ್ತಾ ಇದೆ. ಪರಸ್ಪರ ಬಣ್ಣ ಎರಚಿ ಜನರು ಸಂಭ್ರಮ ಪಡ್ತಿದ್ದಾರೆ. ನೆರೆಹೊರೆಯವರಿಗೆ ಸಿಹಿ ಹಂಚಿ ಶುಭ ಹಾರೈಸುತ್ತಿದ್ದಾರೆ. ರಾಷ್ಟ್ರಪತಿ, ಪ್ರಧಾನಿ ಸೇರಿದ ಹಾಗೆ ಗಣ್ಯರು ಹೋಳಿ ಹಬ್ಬದ ಶುಭಾಶಯ ಕೋರಿದ್ದಾರೆ. ಕೊಪ್ಪಳ ನಗರದಲ್ಲಿ ಅದ್ದೂರಿಯಾಗಿ ಹೋಳಿ ಆಚರಣೆ ಮಾಡಲಾಗ್ತಿದೆ. ಕೊಪ್ಪಳ ನಗರದ ತಾಲೂಕು ಕ್ರೀಡಾಂಗಣದಲ್ಲಿ ಡಿಜೆ ಸದ್ದಿಗೆ ಜನ ಕುಡಿದು ಕುಪ್ಪಳಿಸಿದ್ದಾರೆ. ಡಿಜೆ ಮ್ಯೂಸಿಕ್, ರೈನ್ ಡ್ಯಾನ್ಸ್ ವ್ಯವಸ್ಥೆ ಮಾಡಲಾಗಿದ್ದು ಯುವಕ ಯುವತಿಯರು ಬಣ್ಣ ಎರಚಿ ಸಂಭ್ರಮಿಸಿದ್ದಾರೆ. ರಾಜಕೀಯ ಗಣ್ಯರು ಕೂಡ ಹೋಳಿ ಹಬ್ಬ ಆಚರಿಸಿದ್ದಾರೆ. ಉತ್ತರ ಪ್ರದೇಶದ ಸಿಎಂ ಆಗಿರುವಂತಹ ಯೋಗಿ ಆದಿತ್ಯನಾಥ್ ಗೋರಖ್ಪುರದಲ್ಲಿ ಹೋಳಿ ಆಚರಣೆ ಮಾಡಿದ್ದಾರೆ. ಮಧ್ಯಪ್ರದೇಶ ಸಿಎಂ ಮೋಹನ್ ಯಾದವ್, ಉತ್ತರಾಖಂಡ್ನ ಸಿಎಂ ಪುಷ್ಕರ್ ಸಿಂಗ್ ಧಾಮಿ, ದೆಹಲಿ ಸಚಿವ ಪರವೇಶ್ ವರ್ಮಾ ಹಾಗೆ ದೆಹಲಿ ಮಾಜಿ ಡಿಸಿಎಂ ಮನೀಶ್ ಸಿಸೋಡಿಯಾ ಕೂಡ ಹೋಳಿ ಹಬ್ಬ ಆಚರಿಸಿದರು. ಬೆಂಗಳೂರಿನ ನರ್ತಕಿ ಥಿಯೇಟರ್ನಲ್ಲಿಯೂ ಕೂಡ ಅಪ್ಪು ರಿಲೀಸ್ ಆಗಿದೆ. ಸಾರಾ ಗೋವಿಂದ್ ಫಿಲ್ಮ್ ಚೇಂಬರ್ನ ಅಧ್ಯಕ್ಷ ನರಸಿಂಹಲು ಆಗಮಿಸಿದ್ದಾರೆ. ಇತ್ತ ಅಪ್ಪು ಅಭಿಮಾನಿಗಳು ಪಟಾಕಿ ಸಿಡಿಸಿ ಕುಂಬಳಕಾಯಿ ಆರತಿ ಎತ್ತಿ ಸಂಭ್ರಮ ಪಟ್ಟಿದ್ದಾರೆ. ನರ್ತಕಿ ಅಂಗಳದಲ್ಲಿ ಅಪ್ಪು ದೇವಸ್ಥಾನ ನಿರ್ಮಿಸಲಾಗಿದೆ. ಇಂದು ಅಪ್ಪು ರಿಲೀಸ್ ಹಿನ್ನೆಲೆ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಸಂಭ್ರಮ ಪಟ್ಟಿದ್ದಾರೆ. ಸದ್ಯ ಅಭಿಮಾನಿಗಳ ಜೊತೆ ಅಪ್ಪು ಸಿನಿಮಾ ನೋಡೋದಕ್ಕೆ ಖುದ್ದು ನಟಿ ರಕ್ಷಿತಾ ಪ್ರೇಮ್ ಬೆಂಗಳೂರಿನ ವೀರೇಶ್ ಚಿತ್ರಮಂದಿರಕ್ಕೆ ಆಗಮಿಸಿದರು. ಅಪ್ಪು ಚಿತ್ರ ರಿಲೀಸ್ ಬಗ್ಗೆ ರಾಘವೇಂದ್ರ ರಾಜ್ಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಅಪ್ಪು ಇಲ್ಲದೆ ಇರೋದು ನೋವಿದೆ, ಅಭಿಮಾನಿಗಳ ಸಂಭ್ರಮದ ಖುಷಿನೂ ಇದೆ. ನಾನೇ ಮೊದಲ ಶಾಟ್ಗೆ ಮುಂಚೆ ತಿಲಕ ಇಟ್ಟು ಕಳಿಸಿದ್ದೆ. ಅಪ್ಪು ರಿಲೀಸ್ ಆದ ದಿನ ಅಪ್ಪಾಜಿ ಎಲ್ಲಾ ಥಿಯೇಟರ್ಗೂ ಹೋಗಿ ಸಿನಿಮಾ ನೋಡಿದ್ರು ಅಂತ ನೆನಪುಗಳನ್ನು ಮೆಲುಕು ಹಾಕಿದರು. ಅಪ್ಪು ಸಿನಿಮಾ ರಿಲೀಸ್ ಹೊತ್ತಲ್ಲೇ ನಿರ್ದೇಶಕ ಸಂತೋಷ್ ಆನಂದರಾಮ್ ಪುನೀತ್ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ಅಪ್ಪು ಬಯೋಪಿಕ್ ಮಾಡೋದಾಗಿ ಘೋಷಣೆ ಮಾಡಿದ್ದಾರೆ. ಅಪ್ಪು ಕುರಿತ ಬುಕ್ ಬರ್ತಿದೆ. ಈಗ ಅಭಿಮಾನಿಗಳ ಕೋರಿಕೆ ಮೇರೆಗೆ ಅಪ್ಪು ಬಯೋಪಿಕ್ ಬರ್ತಿದೆ ಅಂತ ಹೇಳಿದ್ದಾರೆ. ಮೈಸೂರಿನಲ್ಲಿ ದರ್ಶನ್ ಮುಖ್ಯ ಪಾತ್ರದಲ್ಲಿ ನಟಿಸುತ್ತಿರುವಂತಹ ಡೆವಿಲ್ ಸಿನಿಮಾದ ಶೂಟಿಂಗ್ ಮುಂದುವರೆದಿದೆ. ಮೈಸೂರಿನ ಸರ್ಕಾರಿ ಅತಿಥಿ ಗೃಹದಲ್ಲಿ 3ನೇ ದಿನದ ಶೂಟಿಂಗ್ ಆಗ್ತಿದೆ. ಬಿಳಿ ಶರ್ಟ್ನಲ್ಲಿ ಹಾಗೆ ಬಿಳಿ ಪಂಚೆ ತೊಟ್ಟು ಸಹ ಕಲಾವಿದರು ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. ಬಾಲಿವುಡ್ ನಟ ಆಮಿರ್ ಖಾನ್ ಹೊಸ ಸಂಗಾತಿ ಜೊತೆ ಸಹಜೀವನ ನಡೆಸ್ತಾ ಇದ್ದಾರೆ. ಬೆಂಗಳೂರಿನ ಗೌರಿ ಸ್ಪ್ರಾಟ್ ಜೊತೆ ಅವರು ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿರೋದು ಆಮಿರ್ ಖಾನ್ ಅವರೇ ಹೇಳ್ಕೊಂಡಿದ್ದಾರೆ. 25 ವರ್ಷಗಳ ಹಿಂದೆ ಭೇಟಿಯಾಗಿದ್ದ ಗೌರಿ ಜೊತೆ ನಾನು ಸಹಜೀವನದಲ್ಲಿದ್ದೇನೆ. ಗೆಳತಿಯನ್ನ ಶಾರುಖ್ ಖಾನ್, ಸಲ್ಮಾನ್ ಖಾನ್ಗೂ ಕೂಡ ಪರಿಚಯ ಮಾಡಿಕೊಟ್ಟಿದ್ದೇನೆ ಅಂತ ಖಾನ್ ಹೇಳಿದ್ದಾರೆ.